ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಉಪಯುಕ್ತ ಮಾಹಿತಿನ ತಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಈ ಸೃಷ್ಟಿನಲ್ಲಿ ಒಂದಲ್ಲ ಒಂದು ತೊಂದರೆ, ಎಲ್ರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ತೊಂದರೆ ತಾಪತ್ರೆಗಳಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಕೆಲವ್ರಿಗೆ ಮದುವೆ ಆಗಿಲ್ಲ ಅನ್ನೋವಂಥ ಚಿಂತೆ, ಕೆಲವ್ರಿಗೆ ಮಕ್ಕಳಾಗಿಲ್ಲ ಅನ್ನೋವಂಥ ಚಿಂತೆ, ಕೆಲವ್ರಿಗೆ ಸ್ವಂತ ಮನೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಒಳ್ಳೆ ಉದ್ಯೋಗ ಇಲ್ಲ. ಕೆಲವ್ರಿಗೆ ಉದ್ಯೋಗ ಇರುತ್ತೆ ಆದರೆ ಅವ್ರ ಕೈ ತುಂಬ ಅಂದರೆ ಅವ್ರ ಕೆಲಸಕ್ಕೆ ತಕ್ಕಂತೆ ಸ್ಯಾಲ್ರಿ ಅನ್ನೋದಿರೋದಿಲ್ಲ, ಹಾಗೆ ಪ್ರಮೋಷನ್ ಕೂಡ ಇರೋದಿಲ್ಲ. ಇನ್ನು ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಅತಿ ಮುಖ್ಯವಾಗಿ ಎಲ್ರಿಗೂ ಸಾಲದ ಸಮಸ್ಯೆ ಇದ್ದೇ ಇರುತ್ತೆ, ಹಣದ ಕೊರತೆ. ಕೆಲವ್ರ ಮನೇಲಿ ಅವ್ರ ಮಕ್ಕಳು ಅಡ್ಡದಾರಿಗಿಡ್ತಿರ್ತಾರೆ. ಈ ಥರ ಎಲ್ಲ ಒಬ್ಬೊಬ್ಬರು ಮನೇಲೂ ಒಂದೊಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿನೇ ಬಡವ ಆದರೂ ಅಷ್ಟೇನೆ, ಶ್ರೀಮಂತರಾದರೂ ಅಷ್ಟೇನೆ ಅವ್ರ ಮನೇಲಿ ಒಂದೊಂದು ಕಷ್ಟಗಳು, ತೊಂದರೆ, ತಾಪತ್ರೆಗಳು ಇದ್ದೇ ಇರುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ವ್ರತಗಳನ್ನು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಮಂತ್ರ ಶ್ಲೋಕ ಎಲ್ಲನೂ ಹೇಳ್ತೀವಿ, ಉಪವಾಸ ಇರ್ತೀವಿ. ಯಾರೇ ಏನೇ ವ್ರತ ಹೇಳಿದ್ರು ಕೂಡ ಅದನ್ನು ಕೂಡ ನಾವು ಮಾಡ್ತೀವಿ. ಇನ್ನು ಕೆಲವರು ಅವರ ಮನೆ ದೇವರಿಗೆ ಹರಕೆ ಕಟ್ಟುವಂಥದ್ದು ಅಥವಾ ಅವರು ಇಷ್ಟಪಡುವಂಥ ದೇವರಿಗೆ ಹರಕೆ ಕಟ್ಟಿರ್ತಾರೆ. ಹರಕೆ ಅಂದರೆ ನಿಮಗೂ ಕೂಡ ಗೊತ್ತಿರುತ್ತೆ, ಮುಡುಪು ಕಟ್ಟುವಂಥದ್ದು. ಈ ಥರ ಎಲ್ಲ ಮಾಡಿರ್ತೀವಿ. ನಾವು ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾವು ಅಂದ್ಕೊಂಡಿರುವಂಥ ಕೆಲಸ ಆಗೋದೇ ಇಲ್ಲ, ನಿಧಾನ ಆಗ್ತಾ ಇರುತ್ತೆ. ಇಲ್ಲ ಕೆಲವೊಂದ್ಸಲಿ ಅದು ಆಗೋದೇ ಇಲ್ಲ. ಎಷ್ಟೋ ಸಲ ಇಂಥ ಕೆಲಸ ಆಗಬೇಕು ಅಂತ ಅಂದರೆ ಅವ್ರವ್ರ ಮನಸ್ಸಲ್ಲಿ ಏನೇನು ಬಯಕೆ ಇರುತ್ತೋ ಅದು ಈಡೇರಬೇಕು ಅನ್ನೋ ಒಂದು ಕನಸನ್ನು ಕಂಡಿರ್ತೀವಿ, ಆದರೆ ಅದು ನನಸಾಗೇ ಇರೋದಿಲ್ಲ. ಯಾಕೆ ಈ ಥರ ನಿಧಾನ ಆಗ್ತಾ ಇದೆ ಅನ್ನೋ ಒಂದು ನಿಮಗೆ ಆಗಿರ್ಬೋದು ಅಥವಾ ನನಗೆ ಆಗಿರ್ಬೋದು ಕಾಡುವಂಥ ಪ್ರಶ್ನೆ ಅಲ್ವಾ ಇದು. ನಾವು ಇಷ್ಟೆಲ್ಲ ವ್ರತ, ಪೂಜೆ, ಉಪವಾಸ, ಮಂತ್ರ, ಶ್ಲೋಕ ಹೇಳಿದ್ರೂ ಕೂಡ ವರ್ಷ ಮುಗಿತಾ ಇದ್ರೂ ಕೂಡ ಯಾಕೆ ನಮಗೆ ನಾವು ಅಂದ್ಕೊಂಡಿರುವಂಥ ಕೆಲಸ ಆಗೋದಿಲ್ಲ? ಈ ಪ್ರಶ್ನೆ ನಿಮ್ಮಲ್ಲೂ ಇದೆ ಅಂತಂದರೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಇವಾಗಲೇ ನಾವು 2025ರ ಕೊನೆ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಇದ್ದೀವಿ. ಆದರೂ ನಾವು ಅಂದ್ಕೊಂಡಿರುವಂಥ ಕೆಲಸ ಯಾರಿಗೆಲ್ಲ ಆಗಿದೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರಿಗೆಲ್ಲ ಅವ್ರು ಅಂದ್ಕೊಂಡಿರುವಂಥ ಕೆಲಸ ಆಗಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾವು ಯಾವುದೇ ದೇವ್ರಿಗಾಗಿರ್ಬೋದು ಅಥವಾ ರಾಯರಿಗೆ ಆಗಿರ್ಬೋದು ಏನಾದರೂ ಹರಕೆಯನ್ನು ಕಟ್ಟಿರ್ತೀವಿ, ಆದರೆ ಈಡೇರೋದಿಲ್ಲ. ತುಂಬಾ ವರ್ಷ ಆಯಿತು, ಆದರೆ ನಾವು ಕೂಡ ತುಂಬ ವರ್ಷದಿಂದಲೂ ಕೂಡ ಸೇವೆ ಮಾಡ್ತಾ ಬಂದಿದ್ದೀವಿ. ಆ ಕೆಲಸ ಈಡೇರೇ ಇಲ್ಲ, ಆ ಕೋರಿಕೆ ಈಡೇರೇ ಇಲ್ಲ. ಯಾಕೆ ಈ ರೀತಿ ಆಗುತ್ತೆ ಅನ್ನುವಂಥ ಒಂದು ಕತೆ ಮೂಲಕ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಈ ಪೂರ್ತಿ ಕಥೆಯನ್ನು ಕೇಳಿ. ಯಾವಾಗಲೂ ಕೂಡ ಗುರುಗಳು ವರವನ್ನ ಭಕ್ತಿ ಭಾವಕ್ಕೆ ತಕ್ಕಂತೆ ಕರುಣಿಸ್ತಾರೆ ಅನ್ನುವಂಥದ್ದು ಸತ್ಯ. ಇದು ನಿಜವಾಗಿ ನಡೆದಿರುವ ಘಟನೆ ಅಂತಲೇ ಹೇಳಲಾಗುತ್ತೆ. ಇವರು ರಾಯರ ಪರಮ ಭಕ್ತರು. ಇವರಿಗೆ ಒಂದು ದೊಡ್ಡ ಆಸೆ ಇರುತ್ತೆ. ಆ ಆಸೆ ಅಂತೂ ಅಂತಿಂತ ಆಸೆ ಅಲ್ಲ. ಅವರು ಸಾಕಷ್ಟು ಅನುಕೂಲವಾಗೇ ಇರ್ತಾರೆ, ಆದರೂ ಅವ್ರಿಗೆ ಒಂದು ಆಸೆ ಹುಟ್ಟುತ್ತೆ. ಆ ಆಸೆ ಕೂಡ ಅವರ ಅನುಕೂಲಕ್ಕೆ ತಕ್ಕಂತೆ ಹಾಗೇನೆ ಇರುತ್ತೆ. ಹೇಗಾದರೂ ಮಾಡಿ ಆ ಆಸೆಯನ್ನು ಪೂರೈಸ್ಕೋಬೇಕು, ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಹೀಗೆ ಅವರು ಯೋಚನೆ ಮಾಡ್ತಾ ಇದ್ದಾಗ ಕೊನೆಗೆ ತನ್ನ ದೈವ ಭಕ್ತರಾದಂತಹ ಗುರು ರಾಯರಲ್ಲಿ ನಂಬಿಕೆನ ಇಟ್ಬಿಟ್ಟು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ತಾರೆ. ಸಂಕಲ್ಪ ಮಾಡಿದ ತಕ್ಷಣವೇ ಅವ್ರೇನು ಮಾಡ್ತಾರೆ, ಮಂತ್ರಾಲಯಕ್ಕೆ ಬಂದು ರಾಯರ ಮುಂದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಆಸೆಯ ಸಂಕಲ್ಪ ಮಾಡಿ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸಂಕಲ್ಪದಷ್ಟೇ ಶುದ್ಧ ಬ್ರಹ್ಮಚರ್ಯದಲ್ಲಿ ಸೇವೆ ಮಾಡ್ತಾ ಬರ್ತಾರೆ. ದಿನಗಳು ಕಳೆಯುತ್ತೆ, ತಿಂಗಳುಗಳು ಕಳೆಯುತ್ತೆ, ವರ್ಷ ಕೂಡ ಹತ್ರ ಬಂದೇ ಬಿಡ್ತು. ಆದರೂ ಅವರು ತಮ್ಮ ಸಂಕಲ್ಪದ ಆಸೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಆಹಾರ, ನಿದ್ರೆ, ಆರೈಕೆ ಇದೆಲ್ಲನೂ ಕೂಡ ಕಡಿತಗೊಳಿಸ್ಕೊಳ್ತಾರೆ. ಅನೇಕ ಕಠಿಣ ವ್ರತ ನಿಯಮಗಳನ್ನು ಕೈಗೊಳ್ತಾರೆ. ಯಾವುದೇ ಲೋಪ ದೋಷ ಇಲ್ಲದೆ ಇರೋ ಹಾಗೆ ಸೇವೆನ ಮಾಡ್ತಾ ಬರ್ತಾರೆ. ವರ್ಷಗಳು ಹುರುಳಿದರೂ ಕೂಡ ಅವರು ಸೇವೆ ಮಾಡ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಅನೇಕ ಭಕ್ತರು ಅವ್ರ ಜೊತೆನೆ ಅನೇಕ ಭಕ್ತರು ಕೂಡ ಅವ್ರ ಜೊತೆನೆ ಸೇವೆನ ಮಾಡ್ತಾ ಇರ್ತಾರೆ. ಅವರ ಆಸೆ ಅಥವಾ ಕೆಲಸಗಳೆಲ್ಲ ನೆರವೇರುತ್ತೆ ಅಂತ ಹೇಳಿ ಸಂತೋಷದಿಂದ ಹೋಗ್ತಾರೆ. ಅದಾದ್ಮೇಲೆ ಮತ್ತಷ್ಟು ಜನ ಬರ್ತಾರೆ. ಆ ನಂತರ ಕೆಲವೇ ದಿನಗಳಲ್ಲಿ ಅವರ ಆಸೆನೂ ಕೂಡ ಪೂರೈಸ್ತು ಅಂತ ಹೇಳಿಬಿಟ್ಟು ಹೋಗ್ತಾರೆ. ನಿಮ್ಮ ಅಪೇಕ್ಷೆಗಳನ್ನು ರಾಯರು ನೆರವೇರಿಸಿದ್ರ ಅಂತ ಹೇಳಿ ಎಲ್ಲರೂ ಕೇಳೋದಕ್ಕೆ ಶುರು ಮಾಡ್ತಾರೆ. ಇವರು ಭಕ್ತರೆಲ್ಲರೂ ಹೇಳ್ತಾರೆ, ರಾಯರು ಕನಸಿನಲ್ಲಿ ಸೂಚನೆ ಮೂಲಕ ಮನೆ ಕಟ್ಟೋದಕ್ಕೆ ಆಗಿರ್ಬೋದು, ಮಕ್ಕಳ ಫಲ ಅಥವಾ ವಿದ್ಯಾಭ್ಯಾಸ, ನೌಕರಿ, ಕಾಲೇಜ್ ಸೀಟು, ವರ್ಗಾವಣೆ ಹೀಗೆ ಎಲ್ಲ ಅವರ ಅಪೇಕ್ಷೆಗಳನ್ನು ನೆರವೇರಿಸಿದ್ದಾರೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಹೋಗ್ತಾರೆ ಒಬ್ಬೊಬ್ಬರು ಕೂಡ. ಆಗ ಆ ವ್ಯಕ್ತಿ ಯೋಚಿಸ್ತಾರೆ, ಎಲ್ರಿಗೂ ಕೂಡ ಅವರವರ ಫಲಗಳನ್ನು ನೆರವೇರಿಸ್ಕೊಟ್ಟಿದ್ದಾರೆ, ಆದರೆ ನನಗೆ ಮಾತ್ರ ಯಾಕೆ ಫಲ ಸಿಕ್ಕಿಲ್ಲ? ನಾನು ವರ್ಷಾನುಗಟ್ಲೆಯಿಂದ ವ್ರತಗಳನ್ನು ಮಾಡ್ತಾ ಇದ್ದೀನಿ,
ಅಷ್ಟೇ ಕಟ್ಟುನಿಟ್ಟಾಗಿದ್ದೀನಿ, ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಬಂದಿದ್ದೀನಿ. ಆದರೂ ಕೂಡ ನನಗೆ ಮಾತ್ರ ಯಾಕೆ ಫಲ ಸಿಕ್ಕಿಲ್ಲ? ಫಲ ಕೊಡ್ತೀನಿ ಅಂತ ಯಾವ ಸೂಚನೆ ಕೂಡ ನನಗೆ ಕೊಟ್ಟಿಲ್ವಲ್ಲ ರಾಯರು. ರಾಘವೇಂದ್ರ ಸ್ವಾಮಿಗಳು ನನ್ನ ಸೇವೆಗೆ ಫಲ ನಿಜವಾಗ್ಲೂ ಕೊಡ್ತಾರಾ ಅಂತ ಹೇಳಿ ಅವ್ರಿಗೆ ಅನುಮಾನ ಬರುತ್ತೆ. ಕೆಲವು ದಿನ ಹೀಗೆ ಕಳೆಯುತ್ತೆ. ಕೆಲವು ದಿನ ಕಳೆದ ಮೇಲೆ ರಾಯರ ಮೇಲೆ ಬಹಳಷ್ಟು ಕೋಪ ಬಂದ್ಬಿಡುತ್ತೆ ಇವ್ರಿಗೆ. ಗುರುಗಳೇ, ನಾನು ಇಷ್ಟೂ ವರ್ಷಗಳಿಂದ ಕಠಿಣ ಸೇವೆಗಳನ್ನು ಮಾಡ್ತಾ ಬಂದಿದ್ದೀನಿ, ಆದರೆ ನೀವು ನನ್ನ ಆಸೆನ ಈಡೇರಿಸೋ ಯಾವುದೇ ಸೂಚನೆನ ನೀವು ಕೊಡ್ತಾನೆ ಇಲ್ಲ ಅಂತ ಅನ್ಕೊಂಡು ರಾಯರ ಆರಾಧ್ಯ ದೈವವಾದಂತಹ ತಿರುಪತಿ ಶ್ರೀನಿವಾಸ ಸನ್ನಿಧಾನಕ್ಕೆ ಬರ್ತಾರೆ. ಆಗ ಶ್ರೀನಿವಾಸನ ಸನ್ನಿಧಾನದಲ್ಲಿ ಶ್ರೀನಿವಾಸನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಒಂದು ಚೀಟಿಯಲ್ಲಿ ಒಂದು ಕಂಪ್ಲೇಂಟನ್ನು ಬರೀತಾರೆ. ಏನಂದರೆ, ಸ್ವಾಮಿ, ನಿಮ್ಮ ಹಾಗೂ ರಾಯರ ಭಕ್ತನಾದಂತಹ ನಾನು ಬಹಳ ಕಾಲದಿಂದ ರಾಯರ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಆದರೂ ಕೂಡ ರಾಯರು ನನ್ನ ಆಸೆ ಕುರಿತು ಯಾವ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ. ಇವಾಗಲೂ ಎಷ್ಟೋ ಭಕ್ತರು ಬಂದು ತಮ್ಮ ಕಾರ್ಯವನ್ನು ಪೂರೈಸ್ಕೊಂಡು ಹೋಗಿದ್ದಾರೆ. ಈಗ ನೀವೇ ನನಗೆ ದಾರಿ ತೋರಿಸ್ಬೇಕು, ನೀವೇ ರಾಯರನ್ನು ವಿಚಾರಿಸ್ಕೋಬೇಕು ಅಂತ ಹೇಳಿಬಿಟ್ಟು ಆ ಒಂದು ರಾಘವೇಂದ್ರ ಸ್ವಾಮಿಗಳ ಮೇಲೆ ದೂರನ್ನು ಸಲ್ಲಿಸ್ತಾರೆ. ಆ ಸಲ್ಲಿಸಿ ಬರೆದಂತಹ ಚೀಟಿನ ಹುಂಡಿ ಒಳಗಡೆ ಹಾಕಿಬಿಟ್ಟು ಮತ್ತೆ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಬಿಟ್ಟು ಅದೇ ಚಿಂತೆಯಲ್ಲಿ ಊಟವನ್ನು ಮಾಡಿಬಿಟ್ಟು ರಾತ್ರಿ ಮಲ್ಕೊತಾರೆ. ಆಗ ಆ ಭಕ್ತನಿಗೆ ಬೆಳಗಿನ ಜಾವದಲ್ಲಿ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಒಂದು ದೊಡ್ಡ ಕೋರ್ಟ್ ಹಾಲ್ ಇರುತ್ತೆ. ಆ ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರಾಗಿ ಶ್ರೀನಿವಾಸರು ಕರಿ ಕೋಟನ್ನು ಹಾಕೊಂಡ್ಬಿಟ್ಟು ಕುಳಿತುಕೊಂಡಿರ್ತಾರೆ. ದೂರು ಕೊಟ್ಟಂತಹ ಅಂದರೆ ಕಂಪ್ಲೇಂಟ್ ಕೊಟ್ಟಿರುವಂಥ ಭಕ್ತ ಒಂದು ಕಡೆ ನಿಂತ್ಕೊಂಡಿರ್ತಾರೆ. ಇನ್ನು ಆಪಾದನೆ ಮಾಡಿಸಿಕೊಂಡಿರುವಂತಹ ರಾಯರು ಇನ್ನೊಂದು ಕಡೆ ನಿಂತಿರ್ತಾರೆ. ಆಗ ವಿಚಾರಣೆ ಶುರು ಆಗುತ್ತೆ. ಈ ಕಡೆ ಭಕ್ತ ಹೇಳ್ತಾನೆ, ತನ್ನ ಒಂದು ಆಸೆಯನ್ನು ಇಟ್ಕೊಂಡು ರಾಯರಲ್ಲಿ ನೆರವೇರಿಸ್ಕೊಡುವಂತೆ ಸಂಕಲ್ಪ ಮಾಡಿಕೊಂಡೆ. ಅದಕ್ಕೆ ರಾಯರ ಪುಣ್ಯ ಕ್ಷೇತ್ರಕ್ಕೆ ಬಂದು ಕಠಿಣವಾದ ಸೇವೆಯನ್ನು ಮಾಡ್ತಾ ಇದ್ದೀನಿ. ಎಷ್ಟು ದಿನಗಳು ಕಳೆದವು, ಆದರೆ ರಾಯರು ನನ್ನ ಮೇಲೆ ಗಮನ ಕೊಟ್ಟಿಲ್ಲ, ದಯೆ ತೋರಿಲ್ಲ. ಅದೇ ಬೇರೆ ಭಕ್ತರ ಬೇಡಿಕೆಗಳನ್ನು ಪೂರೈಸ್ತಾ ಇದ್ದಾರೆ ರಾಯರು. ವರ್ಷಗಳೇ ಕಳೆದವು, ಆದರೆ ರಾಯರು ನನ್ನ ಸೇವೆಯನ್ನು ಸ್ವೀಕಾರ ಮಾಡಿಲ್ಲ ಎಂದು ಒಂದು ಅಕ್ಷರವೂ ಕೂಡ ತಪ್ಪಿಲ್ದಂಗೆ ನ್ಯಾಯಾಧೀಶರ ಬಳಿ ಹೇಳ್ತಾರೆ ಭಕ್ತ. ಆಗ ಆಪಾದಿತ ಸ್ಥಾನದಲ್ಲಿ ನಿಂತಿರುವಂಥ ನಮ್ಮ ರಾಯರು ಹೇಳೋದಕ್ಕೆ ಹೋಗ್ತಾರೆ, ಸ್ವಾಮಿ, ನನ್ನನ್ನೇ ನಂಬಿದ ಈ ಭಕ್ತ ಯಾವ ದಿನ ಬಂದ, ಅವನ ಬೇಡಿಕೆ ಏನು, ಸಂಕಲ್ಪ ಏನು, ಶ್ರದ್ಧೆಯಿಂದ ಮಾಡಿದಂತಹ ಕಠಿಣ ಸೇವೆ, ನಿವೇದಿಸಿಕೊಂಡಂತಹ ದಿನಾಂಕ ಎಲ್ಲವನ್ನು ಕೂಡ ಸಾಕ್ಷಿ ಸಮೇತವಾಗಿ ನ್ಯಾಯಾಧೀಶರಿಗೆ ಅಂದರೆ ನ್ಯಾಯಾಧೀಶರಾದಂತಹ ಶ್ರೀನಿವಾಸರ ಮುಂದೆ ಇಡ್ತಾರೆ. ಎರಡೂ ಕಡೆಯ ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿದಾಗ ನ್ಯಾಯಾಧೀಶರ ಸ್ಥಾನದಲ್ಲಿರುವಂತಹ ಶ್ರೀನಿವಾಸ ದೇವರು ಹೇಳ್ತಾರೆ, ಈಗ ನನಗೆ ಅರ್ಥ ಆಯಿತು ಯಾರು ತಪ್ಪಿದೆ ಅಂತ ಹೇಳಿ, ಯಾರ್ದು ತಪ್ಪಿದೆ ಅಂತ ನನಗೆ ಸ್ಪಷ್ಟವಾಯಿತು ಅಂತ ಹೇಳ್ತಾರೆ. ಆಗ ಶ್ರೀನಿವಾಸರು ಹೇಳ್ತಾರೆ, ಇಲ್ಲಿ ನಿಜವಾದಂತಹ ತಪ್ಪು ಭಕ್ತನದೇ ಆಗಿರುತ್ತೆ. ಆಗ ಭಕ್ತನದೇ ತಪ್ಪು ಅಂತ ಹೇಳ್ತಾರೆ. ಯಾಕಂದರೆ ಸಾಧಾರಣವಾಗಿ ಭಕ್ತರ ಅಪೇಕ್ಷೆಗಳು ಏನು ಅಂತ ಅಂದರೆ ಸಾಧಾರಣ ಅಪೇಕ್ಷೆಗಳು, ಮದುವೆ, ಮನೆ, ಸಂಪತ್ತು, ಉದ್ಯೋಗ, ಮಕ್ಕಳು, ರೋಗ ರುಜಿನಗಳು ಇವುಗಳ ನಿವಾರಣೆ ಆಗಿರ್ಬೋದು, ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು, ಶುಭ ಕಾರ್ಯ ಆಗಿರ್ಬೋದು, ಇವೆಲ್ಲ ಕೂಡ ಸಣ್ಣ ಪುಟ್ಟ ಅಪೇಕ್ಷೆಗಳು. ಅವರವರು ಮಾಡಿದಂತಹ ಸೇವೆಗೆ ಅವರಿಗೆ ತಕ್ಕಂತೆ ಬೇಡಿಕೆಗಳನ್ನು ಪೂರೈಸಿರುವೆ ಅಂತ ಹೇಳ್ತಾರೆ. ಅದು ಅವ್ರ ಸೇವೆಗೆ ಸಾಕಾಗಿತ್ತು. ಆದರೆ ಈ ಭಕ್ತ ಹೇಳ್ತಿದಾರಲ್ಲ, ನನ್ನ ಜೊತೆ ಬಂದವರೆಲ್ಲರೂ ಫಲವನ್ನು ಪಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಯಾಕವರು ಅಷ್ಟು ಬೇಗ ಫಲವನ್ನು ಪಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಿರೋವಂಥದ್ದು. ಯಾಕಂದ್ರೆ ಅವ್ರದ್ದೆಲ್ಲ ಸಣ್ಣ ಪುಟ್ಟ ಅಪೇಕ್ಷೆಗಳು. ಆ ಸಣ್ಣ ಪುಟ್ಟ ಅಪೇಕ್ಷೆಗಳಿಗೆ ಅವ್ರ ಸೇವೆ ಎಷ್ಟು ಸೇವೆ ಮಾಡಿದರೋ ಅದಕ್ಕೆ ತಕ್ಕಂತೆ ನಾನು ಫಲವನ್ನು ಕೊಟ್ಟಿರ್ತೀನಿ. ಆದರೆ ಈ ಭಕ್ತ ಬರೋಬ್ಬರಿ ಎಂತ ಬೇಡಿಕೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಒಂದು ರಾಜ್ಯಕ್ಕೆ ರಾಜನಾಗಬೇಕನ್ನುವಂತ ಒಂದು ಬೇಡಿಕೆನ ಇಟ್ಟಿದ್ದಾನೆ. ಒಂದು ರಾಜ್ಯಕ್ಕೆ ರಾಜನಾಗಬೇಕು ಅನ್ನೋವಂಥ ಬೇಡಿಕೆನ ಇಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಅದಕ್ಕೆ ತಕ್ಕಂತಹ ಸೇವೆಯನ್ನು ಮಾಡ್ತಾ ಬಂದಿದ್ದಾನೆ. ಇನ್ನು ಅವನ ಸೇವೆಗೆ 3 ದಿನಗಳು ಮಾತ್ರ ಬಾಕಿ ಇತ್ತು. ಆ 3 ದಿನದ ಸೇವೆ ಮಾಡಿಬಿಟ್ಟಿದ್ದಿದ್ರೆ ನಾನು ಅವನು ಕೇಳಿದ್ದನ್ನು ಆ ಫಲವನ್ನು ಕೊಟ್ಬಿಡ್ತಿದ್ದೆ. ಅಷ್ಟರಲ್ಲಿ ಅವಸರ ಮಾಡಿಕೊಂಡು ನಿಮ್ಮ ಸಾನ್ನಿಧ್ಯಕ್ಕೆ ಬಂದು ದೂರು ದಾಖಲು ಮಾಡಿದ್ದಾನೆ ಅಂತ ಹೇಳ್ತಾರೆ ರಾಯರು. ನ್ಯಾಯಾಧೀಶರಾಗಿರುವಂತಹ ಶ್ರೀನಿವಾಸರು ಎರಡೂ ಕಡೆಯ ವಾದಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ. ಇದರಲ್ಲಿ ರಾಯರ ನಿಲುವು ಸ್ಪಷ್ಟವಾಗಿದೆ. ಆದರೆ ಗಡಿಬಿಡಿ ಮಾಡಿ ರಾಯರ ಮೇಲೆ ದೂರು ನೀಡಿದಂತಹ ಭಕ್ತನಿಗೆ 100 ಚಡಿಯೇಟಿನ ಶಿಕ್ಷೆಯನ್ನು ಆದೇಶಿಸ್ತಾರೆ. ಆದೇಶದಂತೆ ದೂತರು ಭಕ್ತನಿಗೆ 100 ಚಡಿಯೇಟನ್ನು ಹೊಡೆಯೋದಿಕ್ಕೆ ಆರಂಭವನ್ನ ಮಾಡ್ತಾರೆ.
ಆ ಏಟಿನಿಂದ ಆ ಏಟಿನ ನೋವನ್ನು ತಡೆಯಲಾರದೆ ಒದ್ದಾಡಿ ಹೊರಲಾಡಿ ಭಯದಿಂದ ಕಿರುಚಿ ಎಚ್ಚರವಾಗುತ್ತೆ. ಮೈಯೆಲ್ಲ ಬೆವೆತು ನೀರಾಗೋಗಿರುತ್ತೆ. ಆಗ ಭಕ್ತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಇದಿಷ್ಟು ಕೂಡ ಒಂದು ಕನಸು, ನಿಜವಾಗಿ ನಡೆದಿರೋದಿಲ್ಲ, ಒಂದು ಕನಸಿನಲ್ಲಿ ಕಾಣುವಂಥದ್ದು. ಆತ ಮರುದಿನವೇ ರಾಯರ ವಿರುದ್ಧ ದೂರಿದ್ದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾನೆ. ಮಂತ್ರಾಲಯಕ್ಕೆ ಬರ್ತಾನೆ. ಗುರು ರಾಯರಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ತನ್ನ ನಿಶ್ಚಲ ಮನಸ್ಸಿನಿಂದ ಸೇವೆಯನ್ನು ಮತ್ತೆ ಪ್ರಾರಂಭ ಮಾಡ್ತಾನೆ. ಅದೇ ಭಕ್ತ ಮರುಜನ್ಮದಲ್ಲಿ ಬ್ರಾಹ್ಮಣನಾಗಿ ಮುಮ್ಮುಡಿ ಕೃಷ್ಣ ರಾಜೇಂದ್ರ ಒಡೆಯರಾಗಿ ಜನನವನ್ನು ಪಡಿತಾರೆ. ಈ ಕಥೆಯಿಂದ ನಾವು ಪೂರ್ತಿಯಾಗಿ ತಿಳ್ಕೊಳ್ಬೇಕಾದಂತಹ ಒಂದು ಸಾರಾಂಶ ಏನು ಅಂತ ಅಂದರೆ, ನಮಗೆ ಎಷ್ಟು ದಿನ ಆಗಿದೆ ನಾವು ಸೇವೆಯನ್ನು ಮಾಡಿ ವ್ರತವನ್ನು ಮಾಡಿದಂತಹ ಲೆಕ್ಕ ಅಲ್ಲ. ನಿಮ್ಮ ಸಂಕಲ್ಪ ಏನಿತ್ತು ಆ ಸಂಕಲ್ಪಕ್ಕೆ ನಿಮಗೆ ಎಷ್ಟು ದಿನದ ಸೇವೆ ಅವಶ್ಯಕತೆ ಇದೆ ಅನ್ನೋವಂಥದ್ದು ತುಂಬ ಮುಖ್ಯ. ನಾವು ಸಣ್ಣ ಸಣ್ಣ ಸಂಕಲ್ಪವನ್ನು ಮಾಡಿಕೊಂಡಾಗ ಕಡಿಮೆ ಸಮಯದಲ್ಲಿ ಸಂಕಲ್ಪಗಳು ಈಡೇರುತ್ತೆ, ಬೇಗ ಆಗುತ್ತೆ. ಆದರೆ ನಮ್ಮ ಸಂಕಲ್ಪಗಳು ದೊಡ್ಡದಾಗಿದ್ದಾಗ ನಮ್ಮ ಸೇವೆಯು ಕೂಡ ಅಷ್ಟೇ ದೊಡ್ಡದಾಗಿ ನಾವು ಮಾಡಬೇಕಾಗುತ್ತೆ. ಒಟ್ಟಾರೆ ಹೇಳ್ಬೇಕು ಅಂತ ಅಂದರೆ, ಗುರು ರಾಘವೇಂದ್ರರು ನಂಬಿ ಬಂದ ಭಕ್ತರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳಿ. ಇದು ವಿಶೇಷವಾದ ಕಥೆ, ಇದು ಹಾಗೆ ಸತ್ಯವಾದ ಕಥೆ ಇದು. ಇದೇ ಭಕ್ತ ತನ್ನ ಮುಂದಿನ ಜನ್ಮದಲ್ಲಿ ಮುಮ್ಮುಡಿ ಶ್ರೀಕೃಷ್ಣ ರಾಜೇಂದ್ರ ಒಡೆಯರಾಗಿ ಜನನವನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು. ಈ ಕಥೆಯಿಂದ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಯಾಕೆ ನಾವು ಮಾಡುವಂಥ ಸೇವೆಗಳು ಕೆಲವೊಮ್ಮೆ ಹೆಚ್ಚಿನ ದಿನವನ್ನು ತಗೊಳ್ಳುತ್ತೆ ಅಂತ, ಅಥವಾ ಕೆಲವು ಸಲ ವರ್ಷಾನುಗಟ್ಲೆ ನಮಗೆ ತೆಗೆದುಕೊಳ್ಳುವಂಥದ್ದು. ಇದೆಲ್ಲದಕ್ಕೂ ಕೂಡ ನಮ್ಮ ಪೂರ್ವ ಜನ್ಮದ ಸುಕೃತ ಕರ್ಮಗಳು ಕೂಡ ಬೇಕು. ಯಾಕಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಮಾಡಿರ್ತೀವಿ ಅದು ಕೂಡ ನಮಗೆ ನಮ್ಮ ಅಕೌಂಟ್ನಲ್ಲಿ ಒಂದು ಪುಣ್ಯ ಕರ್ಮಗಳನ್ನು ನಾವು ಮಾಡಿಬಿಟ್ಟು, ನಮ್ಮ ಅಕೌಂಟ್ನಲ್ಲಿ ಪುಣ್ಯ ಕರ್ಮಗಳು ಇದ್ದಾಗ ನಮ್ಮ ಕೆಲಸಗಳು ಕೂಡ ಬೇಗ ಆಗುತ್ತೆ. ಸೊ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಕೆಲವೊಂದು ಸೂಚನೆಗಳು ಅರ್ಥ ಆಗಿದೆ ಅಂತಲೂ ನಾನು ಭಾವಿಸ್ತೀನಿ. ಯಾಕೆ ನಮಗೆ ನಾವು ಅಂದ್ಕೊಂಡಿರುವಂಥ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಗೆ ಈ ಕಥೆಯ ಮೂಲಕ ನಿಮಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.